ಲೋಕಸಮರದ ಸಮೀಪ ಬೆಳಗಾವಿಯಲ್ಲಿ ಮತ್ತೆ ಬಣ ರಾಜಕಾರಣ ಜೋರಾಗ್ತಾ ಇದೆ. ಗೋಕಾಕ್ ಸಾಹುಕಾರರ ವಿರುದ್ಧ ಮತ್ತೆ ಮೂಲ ಬಿಜೆಪಿಗರು ದೂರು ಕೊಟ್ಟಿದ್ದಾರಂತೆ ವಿಜಯೇಂದ್ರ ಅವರಿಗೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪಕ್ಷನಿಷ್ಠರಿಂದ ಅಪಸ್ವರ ಅವರಿಗೆ. ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಬೆಳಗಾವಿ ಬಣ ಸಂಘರ್ಷಕ್ಕೆ ಮದ್ದೊರೆಯೋದಕ್ಕೆ ವಿಜಯೇಂದ್ರ ಅವರು ಮುಂದಾಗಿದ್ದಾರೆ. ಯಾಕೆ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಈಗ ರಮೇಶ್ ಜಾರಕಿಹೊಳಿ ವಿರುದ್ಧ ಮೂಲ ಬಿಜೆಪಿಗರು ವಿಜಯೇಂದ್ರ ಅವರಿಗೆ ದೂರು ಕೊಟ್ಟಿದ್ದಾರೆ. ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಮೊದಲು ಜಿಲ್ಲೆಯಲ್ಲಿ ಒಗ್ಗಟ್ಟನ್ನು ಮೂಡಿಸಿ, ಎಲ್ಲದಕ್ಕೂ ರಮೇಶ್ ಜಾರಕಿಹೊಳಿ ಹತ್ರಕ್ಕೆ ಹೋಗಬೇಡಿ ಅಥವಾ ಅವ್ರಿಗೆ ಜವಾಬ್ದಾರಿ ಕೊಡಬೇಡಿ, ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳಿ. ಲಾಸ್ಟ್ ಟೈಮ್ ಕೊಟ್ಟಿದ್ರಿ, ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯ ಉಸ್ತುವಾರಿಯನ್ನು ರಮೇಶ್ ಜಾರಕಿಹೊಳಿ ಕೊಟ್ಟಿದ್ರಿ. ಏನಾಯಿತು? 11 ಸೀಟ್ ಇದ್ದವರು 5ಕ್ಕೆ ಬಂದು ಕೂತ್ಕೊಂಡ್ವಿ. 5 ಇದ್ದಿದ್ದು ಕಾಂಗ್ರೆಸ್ಸು 11ಕ್ಕೆ ಹೋದರು. ಹಾಗಾಗಿ ಅವ್ರನ್ನ ನಂಬೇಡಿ, ಅವರನ್ನು ವಿಶ್ವಾಸಕ್ಕೆ ತಗೊಳ್ಳೋಣ, ಬೇಡ ಅಂತಲ್ಲ, ಬಟ್ ಉಸ್ತುವಾರಿ ಅವ್ರಿಗೆ ಬೇಡ ಅಂತ. ಲೋಕಸಭಾ ಚುನಾವಣೆಗೂ ಮುನ್ನ ಬಿಸಿ ತುಪ್ಪವಾಗಿದೆ ಬೆಳಗಾವಿ ಭಿನ್ನಮತ ಬಿಜೆಪಿನಲ್ಲಿ. ಲೋಕಸಭೆ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಮಾತನ್ನು ಕೇಳಬೇಡಿ, ಜಿಲ್ಲೆಯ ಎಲ್ಲ ನಾಯಕರ ಸಲಹೆ ಪಡೆದು ಚುನಾವಣಾ ತಂತ್ರಗಾರಿಕೆ ಮಾಡಿ, ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯದಂತೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ, ಶೀಘ್ರದಲ್ಲೇ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸ್ಥಳೀಯರ ಸಭೆ ಕರೆಯಿರಿ, ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರುವ ಬಿಕ್ಕಟ್ಟು ಶಮನ ಮಾಡುವಂತೆ ಆಗ್ರಹ. ಕ್ಷೇತ್ರವಾರು ನಡೆದ ಸಭೆಯಲ್ಲಿ ಬೆಳಗಾವಿ ಬಣ ರಾಜಕಾರಣ ಬಯಲಾಗಿದೆ. ಸಮಸ್ಯೆ ಇತ್ಯರ್ಥಕ್ಕೆ ಹೈಕಮಾಂಡ್ಗೆ ತಲುಪಿಸೋದಕ್ಕೆ ಮುಂದಾಗಿದ್ದಾರೆ ವಿಜಯೇಂದ್ರ ಅವರು. ವಿಚಾರ ಇಷ್ಟೇ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಬೆಳಗಾವಿ ಜಿಲ್ಲೆ ಉಸ್ತುವಾರಿಯನ್ನು ರಮೇಶ್ ಜಾರಕಿಹೊಳಿ ಕೊಟ್ರಿ, ಅವ್ರು ಹೇಳಿದವ್ರಿಗೆ ಟಿಕೆಟ್ ಕೊಟ್ರಿ, ಬಟ್ ಅವ್ರು ಯಾರೂ ಗೆಲ್ಲೇ ಇಲ್ಲ. ಅಥಣಿನಲ್ಲಿ ಸೋತ್ರಿ, ಕಾಗವಾಡದಲ್ಲಿ ಸೋತ್ರಿ, ಶ್ರೀಮಂತ ಪಾಟೀಲ್ ಸೋತರು, ಇವರೆಲ್ಲ ಸೋತರು. ಮತ್ತು ಅವ್ರವ್ರಿಗೆ ಹೆಂಗೆ ಮನೆ ಹಾಕ್ತೀರಾ ನೀವು ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಇನ್ನು ಬಿಜೆಪಿ ವಿಚಾರಕ್ಕೆ ಬರೋದಾದರೆ ರಮೇಶ್ ಜಾರಕಿಹೊಳಿ ವಿರುದ್ಧ ಮೂಲ ಬಿಜೆಪಿಗರ ಅಸಮಾಧಾನ, ಸಿಟ್ಟು ಯಾಕೆ? ಅರವಿಂದ್, ಮೊದಲಿಂದಲೂ ಕೂಡ ಅಂದರೆ ಬೆಳಗಾವಿಯ ರಾಜಕಾರಣದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬಹುತೇಕ 1, 2, 3 ಕಡೆ ಗುರುತಿಸಿಕೊಂಡಿರುವಂಥದ್ದು ಇತ್ತು. ಆದರೆ ಹೆಚ್ಚಿನದಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ರು ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ. ಆನಂತರ ಬದಲಾದ ಪರಿಸ್ಥಿತಿಯಲ್ಲಿ ರಮೇಶ್ ಜಾರಕಿಹೊಳಿ ಆಪರೇಷನ್ ಕಮಲದ ಭಾಗವಾದಂಥದ್ದು, ನೇತೃತ್ವವನ್ನು ವಹಿಸಿಕೊಂಡಿದ್ದು, ಸಾಕಷ್ಟು ಬೆಳವಣಿಗೆಗಳು ಆಯಿತು. ಆದರೆ ಅಲ್ಲಿ ಹೋದ ನಂತರದಲ್ಲಿ ಮೂಲ ಬಿಜೆಪಿಗರು ಮತ್ತು ರಮೇಶ್ ಜಾರಕಿಹೊಳಿಯ ನಡುವೆ ಅಷ್ಟೊಂದು ಸಹಮತ, ಒಮ್ಮತ ಇರಲಿಲ್ಲ ಅನ್ನುವಂಥದ್ದು. ಯಾಕಂದರೆ ಜಿಲ್ಲೆಯ ಪ್ರಮುಖ ತೀರ್ಮಾನಗಳ ವಿಚಾರದಲ್ಲಿ ಸರ್ಕಾರ ಇದ್ದಾಗಲೂ ಕೂಡ ಅವರೇ ಡಾಮಿನೇಟ್ ಮಾಡ್ತಾ ಇದ್ರು ಅನ್ನುವಂಥದ್ದು ಈ ಒಂದು ವ್ಯತ್ಯಾಸಕ್ಕೆ ಕಾರಣ. ಯಾಕಂದರೆ ಅವರು ಹೊರಗಿನಿಂದ ಬಂದವರು, ನಾವು ಮೂಲ ಇಲ್ಲೇ ಇದ್ದವರು ಅನ್ನುವಂಥದ್ದು. ಈಗಿನ ಲೋಕಸಭೆ ಚುನಾವಣೆ ಅಭ್ಯರ್ಥಿ ಹಾಕುವ ವಿಚಾರದಲ್ಲೂ ಕೂಡ ನಾವು ಹೇಳಿದ್ದು ನಡಿಬೇಕು ಅನ್ನುವಂಥದ್ದು, ಅಥವಾ ನಮ್ಮ ಕಡೆ ಅಭ್ಯರ್ಥಿ ಇದ್ದಾರೆ ಅಂತಲೋ, ಅಥವಾ ಸ್ಟ್ರಾಟಜಿಯನ್ನು ನಾವು ಈ ರೀತಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೂಲ ಬಿಜೆಪಿಗರ ಅಸಮಾಧಾನಕ್ಕೆ ಕಾರಣ ಅನ್ನುವಂಥದ್ದು. ಹಾಗಾಗಿ ಅಲ್ಲೊಂದು ರೀತಿಯ 2 ಟೀಮ್ ಆಗಿದೆ, ರಮೇಶ್ ಜಾರಕಿಹೊಳಿ ವರ್ಸಸ್ ಅದರ್ಸ್ ಅನ್ನುವ ರೀತಿಯಲ್ಲಿ. ಇದನ್ನು ಸರಿಪಡಿಸಿಕೊಳ್ಳದಿದ್ದರೆ ಚುನಾವಣೆಯಲ್ಲಿ ಕಷ್ಟವಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ವಿಜೇಂದ್ರ ಅವರ ಪಾಲಿಗೆ ಸವಾಲಾಗಿರುವಂಥ ಕೆಲವು ನಾಯಕರುಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಬ್ಬರು ಅಂತ ಹೇಳಲಾಗ್ತಿದೆ. ಹಾಗಾಗಿ ಸಹಜವಾಗಿಯೇ ಹೈಕಮಾಂಡ್ ಮೂಲಕ ಇದನ್ನು ಹ್ಯಾಂಡಲ್ ಮಾಡಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಅದನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಅದನ್ನು ಹ್ಯಾಂಡಲ್ ಮಾಡುವಂತಕ್ಕೂ ಕೂಡ ತೀರ್ಮಾನ ಬಂದಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.